JDS ಉಳಿತದೋ ನಾಶ ಆಗುತ್ತೋ ಖರ್ಗೆ ಎಲ್ಲ ಸರ್ಟಿಫಿಕೇಟ್ ಕೊಡೋದು ಈ ನಾಡಿನ ಜನತೆ ಕೊಡ್ತಾರೆ. ಅವ್ರ ಅಪ್ಪನ ಕೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿಕ್ ಬಯಸ್ತೀನಿ, ಕರ್ನಾಟಕದ ಹಣೆ ಬರುವ ಮುಂದಿನ ಚುನಾವಣೆ ಇದೇ ಆಗೋದು. ಅಲ್ಲೆಲ್ಲ ಬಿಹಾರದಲ್ಲಿ ಆರ್ಸಿಡ್ ತಗೊಂಡವ್ರಲ್ಲ, ಈ ದುರಂಕಾರ ಬಿಡದೇ ಇದ್ರೆ ಅವ್ರ ತಂದೆ ಮೊನ್ನೆ ಏನ್ ಮಾತಾಡೋರು, ಭಾಷಣ ಮಾಡಿದ್ರಲ್ಲ, ನೀವ್ ಇಲ್ಲಿ ಹುಟ್ಟೋದು ಬೇಡ, ನಾನು ಅಲ್ಲಿ ಹುಟ್ಟೋದು ಬೇಡ, ನಮ್ಮ ಅಭಿವೃದ್ಧಿ ಮೈಸೂರು ಕನಕಪುರದಷ್ಟು ಮಾಡಿಕೊಟ್ಬಿಡಿ. ನೀವು ಮಾಡಿದ್ದೇನು? ಖರ್ಗೆ ಅವ್ರು 40 ವರ್ಷ ಇದ್ರು, ಹಿರಿಯ ಖರ್ಗೆ, ಇವರು 8 ವರ್ಷ ಮಂತ್ರಿ. ನೀವು ಮಾಡಿದ್ದೇನಪ್ಪ? ನನ್ನ ಪಕ್ಷ ನಾಶ ಆಗಿದೆಯೋ ಇಲ್ಲ ಉಳಿದಿದೆಯೋ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನಿಮ್ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ ಅದ್ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಬೇರೆ ಪಕ್ಷದ ಬಗ್ಗೆ ಅವ್ರಿಗೇನು ತೊಂದರೆ ಇಲ್ಲ, ಇರೋದೇ ಜನತಾದಳ. ಅವರಿಗೆ ಜನತಾದಳ ಫಿನಿಶ್ ಆದ್ರೆ ಅವ್ರು ಉಳಿತಾರೆ, ಜನತಾದಳ ಮೇಲೆ ಬಂದ್ರೆ ಅವ್ರ ಲೈಫ್ ಏನು ಅಂತ ಗೊತ್ತವ್ರಿಗೆ. ಜಸ್ಟ್ ನಾವು ಬಿಜೆಪಿಯ ಜೊತೆ ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿಮ್ ಮನೆ ಬರ ಎಲ್ಲಿಗೆ ಬಂತು? ಸ್ವಲ್ಪ ನಮ್ಮಲ್ಲೇ ಆದಂತ ಕೆಲವು ದೋಷದಿಂದ 9 ಸೀಟ್ ಗೆದ್ದಿದ್ದೀರಿ ಪಾರ್ಲಿಮೆಂಟ್ಗೆ. ಇಲ್ಲಿದ್ರೆ 3ಕ್ಕೋ 4ಕ್ಕೋ ಇಳಿತಾ ಇದ್ರಿ ಮೊನ್ನೆ ಅಧಿಕಾರ ಇಟ್ಕೊಂಡು. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ JDS ಇಂದ ಲೀಸ್ ಮೇಲೆ ತಗೊಂಡ್ರಿ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಷ್ಟು ಜನ ಮಂತ್ರಿಗಳು ಮಾಡ್ಕೊಂಡಿದ್ದೀರಿ. ನಿಮ್ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ ಅದ್ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ.